ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ರೀತಿಯಾದಂತಹ ಪಾಟ್ಲಿ ಬಟನ್ಸ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ಉಳಿದಿರುವಂತಹ ಬಟ್ಟೆಯಲ್ಲಿ ಯಾವ ರೀತಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಹೀಗೆ ಸ್ಕ್ವೇರಲ್ಲಿ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ 2.5 ಇಂಚಷ್ಟು ನಾನು ಕ್ಲಾತನ್ನು ತಗೊಂಡಿದ್ದೀನಿ. ನೋಡಿ, ಎರಡು ಸೈಡು ಕೂಡ 2.5 ಇಂಚು ತಗೊಂಡಿದ್ದೀನಿ ಫ್ರೆಂಡ್ಸ್. ನಾವು ಬಟ್ಟೆಯನ್ನು ಹೊಲಿದು ಮಿಕ್ಕಿರುವಂತಹ ಬಟ್ಟೆಯಲ್ಲಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ವೇಸ್ಟೇಜ್ನಲ್ಲಿ ಇಲ್ಲಿ ಪೀಸ್ ತಗೊಂಡಿರ್ತೀವಲ್ಲ, ನೋಡಿ ಇದನ್ನು ಹೀಗೆ ಇಟ್ಟು ಈ ರೀತಿ ಪಾಟ್ಲಿ ಬಟನ್ಸ್ನ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಇದಕ್ಕೆ ಸ್ವಲ್ಪ ತಿರುಗಿಸಿ ಇದನ್ನು ನಾವು ಥ್ರೆಡ್ಡಿಂದ ನಾವೇನು ಹೂ ಕಟ್ತೀವಲ್ಲ ಅದೇ ರೀತಿಯಾಗಿ ಇದಕ್ಕೆ ನೋಡಿ ಈ ರೀತಿಯಾಗಿ ಸುತ್ತಿ ಇದನ್ನು ಕಟ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈಗ ಸುತ್ತಿ ಆದ ನಂತರ ನಾವೇನು ಹೂ ಕಟ್ತೀವಲ್ಲ ಅದೇ ರೀತಿಯಾಗಿ ಹೀಗೆ ತಿರುಗಿಸಿ ಇದನ್ನು ಈ ರೀತಿ ಹಾಕ್ಕೊಳ್ಬೇಕು. 4ರಿಂದ 5 ಬಾರಿ ಈ ರೀತಿ ಹಾಕ್ಕೊಂಡು ನಂತರ ಹೀಗೆ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈಗ ಪಾಟ್ಲಿ ಬಟನ್ಸ್ ರೆಡಿಯಾಗಿದೆ, ನೋಡ್ತಿರ್ಬೋದು. ನಾನು ಮತ್ತೊಂದನ್ನು ಕೂಡ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಯಾವುದಾದ್ರೂ ಬಟ್ಟೆ ಆಗಿರ್ಬೋದು ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಕಟ್ ಮಾಡ್ಕೊಂಡಾದ ನಂತರ ಹೀಗೆ 2.5 ನಾವು ಏನು ಅಳತೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ನೋಡಿ ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಆ ರೀತಿಯಾಗಿ ಹೀಗೆ ಇಟ್ಕೊಳ್ಬೇಕು. ಹೀಗೆ ಇಟ್ಕೊಂಡು ನೋಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಬೇಕು. ನೋಡಿ, ಪೂರ್ತಿಯಾಗಿ ಕವರ್ ಆಗಿರಬೇಕು, ಇಲ್ಲಂದರೆ ಬಿಚ್ಕೊಳ್ಳುತ್ತೆ. ಕರೆಕ್ಟಾಗಿ ನೋಡಿ ಮಧ್ಯಭಾಗಕ್ಕೆ ಕರೆಕ್ಟಾಗಿ ಇಟ್ಟು ನೋಡಿ 4 ಸೈಡು ಕೂಡ ಈ ರೀತಿ ಕವರ್ ಆಗಬೇಕು. ಹೀಗೆ ಕವರ್ ಆಗಿ ಆದ ನಂತರ ನಾವು ಏನು ಥ್ರೆಡ್ ತಗೊಂಡು ನೀಟಾಗಿ ಈ ರೀತಿ ಸುತ್ತಿ ನಾವು ಹೂ ಕಟ್ಟೋ ಥರ ನೋಡಿ, ಈಗ ಹೂ ಕಟ್ತೀವಲ್ಲ ಇದೇ ರೀತಿಯಾಗಿ 4ರಿಂದ 5 ಬಾರಿ ಈ ರೀತಿ ಕಟ್ಕೊಳ್ಬೇಕು ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ನಾವು ಡಿಸೈನ್ ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಈಗ ಬಟನ್ಸ್ ರೆಡಿಯಾಗಿದೆ. ನೋಡಿ, ನಿಮಗೆ ಎಷ್ಟು ಬೇಕು ನೋಡಿ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ ನಿಮಗೆ ಧನ್ಯವಾದ.